ವೃತ್ತದಲ್ಲಿ ಪ್ರತಿರೋಧವನ್ನ ಒಡ್ಡುವಂತ ಎಲ್ಲ ಸಂಘ ಸಂಸ್ಥೆಯ ಮತ್ತು ರಾಜಕೀಯ ದೇಶದ್ರೋಹಿ ಚಟುವಟಿಕೆ ಆರ್ಎಸ್ಎಸ್ ಸಂಘಟನೆಗೆ, ಅನುವಾದಿ ಮನಸ್ಥಿತಿಯನ್ನು ಹೊಂದಿರುವ ದೇಶದ್ರೋಹಿಗಳಿಗೆ, ಸಂವಿಧಾನಕ್ಕೆ ಅಪಚಾರ ಮಾಡಿದ ಮನಸ್ಥಿತಿಯ ಮನುವಾದಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸಂವಿಧಾನಕ್ಕೆ ಅಪಚಾರ ಮಾಡಿದಂತಹ ಮನುವಾದಿಗಳಿಗೆ, ಧಿಕ್ಕಾರ ಧಿಕ್ಕಾರ, ದೇಶದ್ರೋಹಿ ಸಂಘಟನೆಯಲ್ಲಿ ಭಾಗಿಯಾದಂತಹ ಮನುವಾದಿಗಳಿಗೆ, ಧಿಕ್ಕಾರ ಧಿಕ್ಕಾರ, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಮನುವಾದಿ ಆರ್ಎಸ್ಎಸ್ಗೆ ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಆರ್ಎಸ್ಎಸ್ ಸಂಘಟನೆ ಗಡಿಪಾರ ಆಗ್ಲೇಬೇಕು, 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 ಮನುವಾದಿ ಸಂಘಟನೆ ಬ್ಯಾನ್ ಆಗ್ಲೇಬೇಕು, ಆಗ್ಲೇಬೇಕು, ಆಗ್ಲೇಬೇಕು. ದೇಶದ್ರೋಹಿ ಚಟುವಟಿಕೆ ಮಾಡುತ್ತಿರುವ ಮನಸ್ಥಿತಿಯ ದ್ರೋಹಿಗಳಿಗೆ ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಮನಸ್ಥಿತಿಗೆ ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಈ ದೇಶದ ಸಂವಿಧಾನ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಸಂವಿಧಾನದ ಮೇಲೆ ದಾಳಿ ಮಾಡುತ್ತಿರುವ ಮನುವಾದಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಮಾಡುತ್ತಿರುವ ಮನುವಾದಿ ಮನಸ್ಥಿತಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ದೇಶದಲ್ಲಿ ಮನುವಾದಿ ಮನಸ್ಥಿತಿಯನ್ನು ಸ್ಥಾಪನೆ ಮಾಡುತ್ತಿರುವ ಮನುವಾದಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಈ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲು ಯತ್ನಿಸುತ್ತಿರುವ ಆರ್ಎಸ್ಎಸ್ ಮನುವಾದಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಅಪಚಾರ ಮಾಡುತ್ತಿರುವ ಮನುವಾದಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಈ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುತ್ತಿರುವ ಕೋಮುವಾದಿಗಳನ್ನು ಸಹಿಸುವುದಿಲ್ಲ, 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 ಸಹಿಸುವುದಿಲ್ಲ. ಬೇಕೇ ಬೇಕು, ನ್ಯಾಯ ಬೇಕು, ದೇಶದ ಗಣ್ಯ ವ್ಯಕ್ತಿ ಮೇಲೆ ಹಲ್ಲೆ ಮಾಡುತ್ತಿರುವ ಮನುವಾದಿಗಳಿಗೆ, ಧಿಕ್ಕಾರ ಧಿಕ್ಕಾರ, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಮನುವಾದಿಗಳಿಗೆ, ಧಿಕ್ಕಾರ ಮನುವಾದಿಗಳಿಗೆ ಧಿಕ್ಕಾರ ಧಿಕ್ಕಾರ. ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಈಗ ನಮ್ಮೆಲ್ಲರ ಜೊತೆಯಲ್ಲಿರ್ತಕ್ಕಂಥ ಪ್ರಗತಿಪರ ವಿಚಾರಗಳನ್ನು ಹೊಂದಿರತಕ್ಕಂಥ ಐದು ನಾಯಕರಾಗಿರ್ತಕ್ಕಂಥ ಸೋಮನಾಥ್ ಕಳ್ಳಿಮನಿ ಅವರು ಈ ಎಲ್ಲವನ್ನು ಉದ್ದೇಶಿಸಿ ಮಾತನಾಡಬೇಕು. ಅದರೊಂದಿಗೆ ಈ ಪ್ರತಿಭಟನೆ ಇದು ನಿರಂತರವಾಗಿರ್ತದೆ. 12:30 ಪ್ರಾರಂಭ ಮಾಡಬೇಕಾಗಿತ್ತು, ನಾವು 10 ನಿಮಿಷ ಮೊದಲೇ ಪ್ರಾರಂಭ ಮಾಡಿದ್ದೇವೆ. ಆ ಕಾರಣಕ್ಕಾಗಿ ಈಗ ನಮ್ಮ ಐದು ನಾಯಕರಾಗಿರ್ತಕ್ಕಂಥ ಸೋಮನಾಥ್ ಕಳ್ಳಿಮನಿ ಅವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ತಾ ಇದ್ದೇನೆ. ಬಂಧುಗಳೇ, ನಿನ್ನೆ ಈ ದೇಶದ ಮುಖ್ಯ ನ್ಯಾಯಮೂರ್ತಿಗಳಾದಂಥ BR ಗವಾಯಿ ಅವರ ಮೇಲೆ ನಡೆದಂಥ ಮನುವಾದಿಗಳಿಂದ ನಡೆದಂಥ ಹಲ್ಲೆ ಇದು ಅತ್ಯಂತ ಆಘಾತಕಾರಿ ಘಟನೆ. ಈ ಸನಾತನವಾದಿಗಳು ಒಬ್ಬ ದಲಿತ ಈ ದೇಶದ ಉನ್ನತ ಹುದ್ದೆ ಮೇಲೆ ಕುಳಿತಿರೋದಾಗಲಿ ಅಥವಾ ಸಂವಿಧಾನ ಪರವಾಗಿ ಕೆಲಸ ಮಾಡ್ತಿರೋದಾಗಲಿ ಇದನ್ನು ಸಹಿಸದೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ಅಂಬೇಡ್ಕರ್ ವಾದಿ. ಈ ಮನುವಾದಿಗಳು ನಿನ್ನೆ ಮಾಡಿದಂಥ ಹಲ್ಲೆ ಕೇವಲ ಒಬ್ಬ ವ್ಯಕ್ತಿ ಅಥವಾ ಗವಾಯಿಯವರ ಮೇಲೆ ಮಾಡಿದಂಥ ಹಲ್ಲೆ ಅಲ್ಲ, ಇದು ಸಂವಿಧಾನದ ಮೇಲೆ ಮಾಡಿದ ಹಲ್ಲೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಮಾಡಿದಂಥ ಹಲ್ಲೆ. ಒಬ್ಬ ದೇಶದ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವಂತಹ ದಲಿತರಿಗೆ ಈ ಪರಿಸ್ಥಿತಿ ಆಗಬೇಕಾದ್ರೆ ಈ ದೇಶದ ಹಳ್ಳಿಗಳಲ್ಲಿ ಇರುವಂಥ ಒಬ್ಬ ಸಾಮಾನ್ಯ ದಲಿತನ ವ್ಯವಸ್ಥೆ ಅಥವಾ ದಬ್ಬಾಳಿಕೆ ಯಾವ ರೀತಿ ಇರ್ಬೋದು ಅಂತೇಳಿ ನಾವು ಊಹೆ ಮಾಡ್ಬೋದು. ಅದಕ್ಕಾಗಿ ನಿನ್ನೆ ಅವನೇನು ಶೂ ಅಥವಾ ಚಪ್ಪಲಿ ಎಸೆದಿದ್ದಾನೆ, ಅವ ಕೇವಲ ಒಬ್ಬ ವ್ಯಕ್ತಿ, ಅವನ ಸಾಂಕೇತಿಕ. ಅವನ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಮತ್ತು ಪಿತೂರಿ ಇದೆ. ನಮ್ಮ ಪ್ರತಿಭಟನೆ ಕೇವಲ ಅವನು ಯಾವನೋ ಒಬ್ಬನು ವಕೀಲ ಚಪ್ಪಲಿ ಹೋಗಲಿದ್ದಾನೆ ಅವನ ವಿರುದ್ಧ ಅಲ್ಲ. ಇದು ಮನುವಾದಿಗಳ ವಿರುದ್ಧ, ಸನಾತನವಾದಿಗಳ ವಿರುದ್ಧ, ನಮ್ಮ ಸಂವಿಧಾನಗಳ ವಿರೋಧಿ ಇದ್ದಾರಲ್ಲ ಅವ್ರ ವಿರುದ್ಧ ಇವತ್ತಿನ ಪ್ರತಿಭಟನೆ ಇದು. ಅವರು ತೆರೆಮರೆಯಲ್ಲಿ ನಿಂತು
ಈ ಒಂದು ವ್ಯಕ್ತಿಯಿಂದ ಇಂಥ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಮತ್ತು ಈ ನಮ್ಮ ಗವಾಯಿಯವರ ತಾಯಿಯವರನ್ನ RSSನ 100 ವರ್ಷಗಳ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ರು. ನಾನು ಅಂಬೇಡ್ಕರ್ ವಾದಿ, ನಿಮ್ಮ ಸಿದ್ಧಾಂತ ಮತ್ತು ನಮ್ಮ ಸಿದ್ಧಾಂತ ಇದು ತದ್ವಿರುದ್ಧ ಇದ್ದಾವೆ, ಈ RSS ಸಿದ್ಧಾಂತಕ್ಕೆ ನಾನು ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಇವರು ಅತ್ಯಂತ ವೇಗವಾಗಿ ಅವರ ಮಗನ ಮೇಲೆ ಹಲ್ಲೆ ಮಾಡಿಸಿದ್ದಾರೆ. ಅವರು ನಾವಿವತ್ತು ಮೆಚ್ಚಬೇಕು. ಇವತ್ತು ನಾವು ಯಾವುದೋ ಒಂದು ಕಾರ್ಯಕ್ರಮ ಕರೆದು ಕೂಡ ಏನೋ ಸನ್ಮಾನ ಮಾಡ್ತಾರೆ, ವೇದಿಕೆ ಸಿಗ್ತಂದ್ರೆ ಓಡೇ ಹೋಗ್ತೀವಿ. ಇವತ್ತು ಗವಾಯಿ ಅವರ ತಾಯಿಯವರು ದೊಡ್ಡ ಸಮಾರಂಭ ಕರೆದ್ರು ಕೂಡ ಕೊನೆಗೆ ಮತ್ತೊಂದ್ಸಲ ಪ್ರಯತ್ನ ಮಾಡಿದ್ರು ಕೂಡ ನನ್ನ ಮೈಲಿ ಹುಷಾರಿನ ಬರೋದಿಲ್ಲ, ಹೋಗ್ರಿ ಅಂತ ಚೀಮಾರಿ ಹಾಕಿ ಕಳಿಸಿದ್ದಾರೆ. ಗವಾಯಿ ಅವ್ರ ತಾಯಿಯವ್ರಿಗೆ ನಾವು ಚಪ್ಪಾಳೆ ಮುಖಾಂತರ ಅವರಿಗೆ ನಾವು ಒಂದು ಅಭಿನಂದನೆ ಸಲ್ಲಿಸಬೇಕು. ಅದಕ್ಕಾಗಿ ಏನು ಈ ಹಲ್ಲೆ ಮಾಡಿದ್ದಾನೆ ವ್ಯಕ್ತಿ, ಅವನನ್ನ ದೇಶದ್ರೋಹದ ಆರೋಪದ ಮೇಲೆ ಬಂಧಿಸಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಇವತ್ತಿನ ಈ ಪ್ರತಿಭಟನಾ ವೇದಿಕೆ ಮುಖಾಂತರ ನಾನು ಮಾತಾಡ್ತೇನೆ. ನಮಸ್ಕಾರ. ಉದ್ದೇಶಿಸಿ ಪ್ರಗತಿಪರ ರೈತ ಹೋರಾಟಗಾರರಾಗಿರ್ತಕ್ಕಂಥ ಅರವಿಂದ್ ಕುಲಕರ್ಣಿ ಅವರು ಮಾತಾಡಬೇಕಂತ ಕೇಳ್ಕೊತಾ ಇದ್ದೇವೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಹೇಯ ಘಟನೆ ಅಂತಂದ್ರೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿ ಆಗಿರತಕ್ಕಂಥ BR ಗವಾಯಿಗಳ ಮೇಲೆ ಯಾವುದೋ ಒಬ್ಬ ಸನಾತನಿ ಮನಸ್ಥಿತಿ ಉಳಿತಕ್ಕಂಥ ವಕೀಲ ನ್ಯಾಯಮೂರ್ತಿ ಕಡೆ ಚಪ್ಪಲಿ ಎಸೆಯೋದು, ಶೂ ಎಸೆಯುವಂತದ್ದು ಒಂದು ಹೀನ ಕೃತ್ಯ ಕೈ ಹಾಕಿ ಇಡೀ ನ್ಯಾಯಾಂಗದ ವ್ಯವಸ್ಥೆಗೆ ಒಂದು ಹಸಿ ಬೆಳೆಯುವಂತ ಕೆಲಸ ಮಾಡಿರೋದು ಇದು ಖಂಡನೀಯವಾಗಿರ್ತಕ್ಕಂಥದ್ದು. ಕೇವಲ ಇವರು ಒಬ್ಬರದ್ದು ಇಲ್ಲ, ಇಲ್ಲಿ ಹಿಂದೆ ಇದಕ್ಕೇನೋ ಕುಚೇತಿದ್ದು ಮನುವಾದಿಗಳ ಇದಕ್ಕೆ ಹಿನ್ನೆಲೆ ಕೈವಾಡ ಇದೆ. ಇದು ಸಂಪೂರ್ಣ ಕೇಂದ್ರ ಸರ್ಕಾರ ಇದು ತನಿಖೆ ಆಗಬೇಕು. ಕೂಡಲೇ ಈಗಾಗಲೇ ಅವರು ಬಂಧಿಸಬಹುದು. ಯಾಕಂದ್ರೆ ಅವರು ಇವತ್ತು ಇನ್ನೊಂದು ಏನು ದೊಡ್ಡ ಮನಸ್ಸು ಅಂದ್ರೆ ಗವಾಯಿಗಳದು ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಯಾವುದೋ ಕಾನೂನು ಕ್ರಮ ಕೈಗೊಳ್ಬೇಡ್ರಿ, ಬಂಧನ ಮಾಡಬೇಡ ಅಂತ ಹೇಳಿದ್ರು. ಎಂತ ದೊಡ್ಡ ಮನಸ್ಸು ಇವತ್ತಿನ ದಿವಸ ಇವರು. ಯಾಕಂದ್ರೆ ದೇಶದ ಒಂದು ನ್ಯಾಯಾಂಗದ ವ್ಯವಸ್ಥೆಯನ್ನ ಸರಿದಾರಿ ತರುವಂತದ್ದು, ನ್ಯಾಯ ಕೊಡುವಂತ ಒಂದು ನ್ಯಾಯಮೂರ್ತಿ, ಒಂದು ದೇವರಿದ್ದಂಗ ಅವರು. ಅಂತವ್ರ ಮೇಲೆ ಇವತ್ತು ಚಪ್ಪಲಿ ಎಸೆದ್ರು ಕೂಡ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಳ ತಿಳ್ಕೊಂಡು ಹೇಳಿದ ಇವತ್ತು ದೊಡ್ಡ ಒಂದು ಗುಣವನ್ನು ಇವತ್ತು ಅವರು ತೋರಿಸಿದ್ದಾರೆ. ಶರಣರು ಮಾಡಿ ನಡೆದುಕೊಂಡಂತ ದಾರಿಯಲ್ಲಿ ಇವತ್ತಿನ ದಿವಸ ಗವಾಯಿ ಅವರು ಮಾತನಾಡಿದಂತಕ್ಕಂಥದ್ದು ಇವತ್ತು ಮೆಚ್ಚುಗೆ. ಆದ್ರೆ ಇವತ್ತು ಜನ ಸುಮ್ಮ ಕೊಡಂಗಿಲ್ಲ, ನ್ಯಾಯಾಂಗ ವ್ಯವಸ್ಥೆ ಸುಮ್ಮನೆ ಇರಬಾರದು. ಯಾಕಂದ್ರೆ ದೇಶದ ಒಂದು ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಮೂರ್ತಿಯವರಿಗೆ ಸನಾತನ ಧರ್ಮಿಯವರ ಮನಸ್ಥಿತಿ ಇವತ್ತು ಅರ್ಥ ಆಗ್ತದೆ. ಯಾಕೆ ಇದು ಇವತ್ತೇನು ದಲಿತರಂತಕ್ಕಂಥ ಒಂದು ವಿಚಾರನೋ ಯಾವ ಕಾರಣಕ್ಕೋಸ್ಕರ ಇವತ್ತು ನೀವು ಈ ಒಂದು ಹೀನ ಕೃತ್ಯ ಕೈ ಹಾಕಿರಂತಕ್ಕಂಥದ್ದು ಸ್ಪಷ್ಟೀಕರಣ ಕೊಡಬೇಕು. ಇದು ಕೇಂದ್ರ ಸರ್ಕಾರ ತನಿಖೆ ಮಾಡಬೇಕಿದು. ಇವತ್ತು ಅಂಬೇಡ್ಕರ್ಗೆ ಅಪಮಾನ ಮಾಡ್ದಂಗೆ ಇದು. ಯಾಕೆ ಸಂವಿಧಾನವನ್ನ ಬರೆದು ಕೊಟ್ಟಂತವ್ರು ಅಂಬೇಡ್ಕರ್ ಅವರು. ಅದೇ ಒಂದು ಆಧಾರ ಮೇಲಿಂದ ಇವತ್ತ ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆ ನಿಂತಿದೆ ದೇಶದಲ್ಲಿ. ಮತ್ತೆ ಇಂಥದಕ್ಕೆ ಇವರು ಅಪಮಾನ ಮಾಡ್ತಾರಪ್ಪ ಅಂತಂದ್ರೆ ಇವತ್ತ ಕರಿ ಕೋಟ್ ಹಾಕೊಂಡಿಸಿಂದ ಇವತ್ತ ನ್ಯಾಯಾಂಗದ ವ್ಯವಸ್ಥೆಗೆ ನೀವು ಚಪ್ಪಲಿಯನ್ನು ಬೀಸಾಕ್ತಾರಪ್ಪ ಅಂದ್ರೆ ನೀನು ಬದುಕುದೇ ಅದರ ಮೇಲಿಂದೆ. ಇಲ್ಲಿವರೆಗೆ ನೀನು ಎಷ್ಟು ವರ್ಷ ನ್ಯಾಯವಾದ ಕೆಲಸ ಮಾಡಿದಿ, ಎಷ್ಟು ಜನಕ್ಕೆ ನೀವು ನ್ಯಾಯವನ್ನು ದೊರಕಿಸಿ ಹೊಟ್ಟಿದಿ, ಅಲ್ಲಿಂದ ಇಲ್ಲಿವರೆಗೆ ನಾನು ಬದುಕಿದ್ದೆ ನಿನ್ನ ವೃತ್ತಿ ಆಧಾರ ಮೇಲಿಂದ. ಅದನ್ನು ಬಿಟ್ಟು ಅದನ್ನು ತಿಳ್ಕೊಳ್ಳೋದನ್ನ ಇವತ್ತು ನೀನು ಯಾವ ಕಾರಣಕ್ಕಾಗಿ ಈ ಮನಸ್ಥಿತಿ ಯಾಕೆ ಬಂತು, ಇದನ್ನು ಕೂಡಲೇ ಅವ್ರೇನು ಸನಾತನಿ ಮನಸ್ಸು ಉಳಿತಕ್ಕಂಥ ವಕೀಲನಿಗೆ ಮಂಪರ ಪರೀಕ್ಷೆ ಮಾಡಬೇಕು. ಅಂದ್ರೆ ಹಿನ್ನೆಲೆ ಯಾರ್ಯಾರ ಬಗ್ಗೆ ಬಹಿರಂಗ ಆಗ್ತದೆ. ಕೂಡಲೇ ಅದಕ್ಕೆ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಹೊಣೆ ಹೊತ್ತುಕೊಂಡು ಈ ಮನಸ್ಥಿತಿ ಉಳಿತಕ್ಕಂಥದ್ದು RSS ಏನದಲ್ಲ ಇದು ದೇಶವನ್ನ ಒಡೆದು ಆಳುವಂತದ್ದು ಮನಸ್ಥಿತಿ ಅದ. ಯಾಕಂದ್ರೆ ಇದು ಶರಣರ ನಾಡು ಈ ಭಾರತ ದೇಶ. ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದಂತವರು. ಇಂಥ ಪುಣ್ಯದ ಭಾರತದಲ್ಲಿ ಇವತ್ತು ಮನಸ್ಥಿತಿ ಇರತಕ್ಕಂತ ಇಂಥ ಸನಾತನ ಧರ್ಮಿಗಳು ಈ ಸಮಾಜವನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ. ಇವ್ರನ್ನು ಕೂಡಲೇ ಬಂಧನ ಮಾಡಿ ಇವತ್ತು ದೇಶ ಬಿಟ್ಟು ಓಡಿಸೋದಲ್ಲ, ಸಾಮಾಜಿಕವಾಗಿ ನ್ಯಾಯ ಕೊಡಿಸಬೇಕು. ಸಾರ್ವಜನಿಕವಾಗಿ ಇವರಿಗೆ ನೇಣನ್ನು ಹಾಕುವಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕಂತ ತಿಳ್ಕೊಂಡು ನಾವು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಪಡಿಸ್ತಾ ಇದ್ದೇವೆ. ದೇಶದಲ್ಲಿ ಕೋಮುವಾದನ ಹರಡಿಸುತ್ತಿರುವ ಸನಾತನಿ RSSಗಳಿಗೆ ಹೇಳಿ ಧಿಕ್ಕಾರ. ಸಂವಿಧಾನ ಮತ್ತು ನ್ಯಾಯಾಂಗದ ಮೇಲೆ ದಾಳಿ ಮಾಡುತ್ತಿರುವ ಸನಾತನವಾದಿಗಳಿಗೆ ಹೇಳಿ ಧಿಕ್ಕಾರ. ಸನಾತನವಾದಿಗಳಿಗೆ ಹೇಳಿ ಧಿಕ್ಕಾರ. RSS ಸನಾತನವಾದಿಗಳಿಗೆ ಹೇಳಿ ಧಿಕ್ಕಾರ.